ಹಲೋ ಗೈಸ್, ಪ್ರವೀಣ್ ಹಿಯರ್. ವೆಲ್ಕಮ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ನಾವು ಪುಟ್ ಕಾಲ್ ರೇಷಿಯೋ ಅಂದ್ರೆ ಏನು, ಅದನ್ನು ಟ್ರೇಡಿಂಗಲ್ಲಿ ಹೇಗೆ ಯೂಸ್ ಮಾಡ್ಬೋದು ಅಂತ ನೋಡೋಣ. ನಾವೀಗ NSE ಇಂಡಿಯಾ ಆಪ್ಷನ್ ಚೈನಲ್ಲಿ ಇದ್ದೀವಿ. ಇಲ್ಲಿ ಕಾಂಟ್ರಾಕ್ಟ್ ಮಾಡ್ಬೋದು. ಕಾಂಟ್ರಾಕ್ಟ್ ಬಂದುಬಿಟ್ಟು ನಾವು ಸೆಲೆಕ್ಟ್ ಮಾಡಿರೋದು ನಿಫ್ಟಿ. ಅದರ ಎಕ್ಸ್ಪೈರಿ ಯಾವಾಗಿದೆ 13th ಅಕ್ಟೋಬರ್, ಅಂದರೆ ನಾವು ವೀಕ್ಲಿ ಎಕ್ಸ್ಪೈರಿ ಸೆಲೆಕ್ಟ್ ಮಾಡಿದ್ದೀವಿ. ಓಕೆ, ಈ ಆಪ್ಷನ್ ಚೈನಲ್ಲಿ 2 ಸೆಕ್ಷನ್ ಇದೆ. ಒಂದು ಕಾಲ್ಸ್ ಅಂತ, ಇನ್ನೊಂದು ಪುಟ್ಸ್. ಈ ಕಾಲಮ್ ನೋಡಿ, ಇದು OI ಅಂದರೆ ಓಪನ್ ಇಂಟ್ರೆಸ್ಟ್. ಇದು ಕಾಲ್ದು ಓಪನ್ ಇಂಟ್ರೆಸ್ಟ್ ಆಯಿತು. ಈ ಕಡೆ ಬಂದುಬಿಟ್ರೆ ಈ OI ಇದೆಯಲ್ಲ, ಇದು ಪುಟ್ದು ಓಪನ್ ಇಂಟ್ರೆಸ್ಟ್ ಆಯಿತು. ನಿಮಗೆ ಓಪನ್ ಇಂಟ್ರೆಸ್ಟ್ ಅಂದರೆ ಏನು ಅಂತ ಗೊತ್ತಿಲ್ಲ ಅಂದರೆ ನಾನು ಅದರ ಬಗ್ಗೆ ಒಂದು ವೀಡಿಯೋ ಮಾಡಿದ್ದೀನಿ. ಆ ವೀಡಿಯೋನ ಡಿಸ್ಕ್ರಿಪ್ಷನಲ್ಲಿ ಶೇರ್ ಮಾಡಿದ್ದೀನಿ, ನೀವು ನೋಡ್ಬೋದು. ಈಗ ಕೆಳಗಡೆ ಬರೋಣ. ಇದಿದೆಯಲ್ಲ, ಇದು ಕಾಲ್ದು ಟೋಟಲ್ ಓಪನ್ ಇಂಟ್ರೆಸ್ಟ್. ಕಾಲ್ದು ಟೋಟಲ್ ಓಪನ್ ಇಂಟ್ರೆಸ್ಟ್ ಎಷ್ಟಿದೆ? 14,96,000 ಚಿಲ್ಲರೆ ಇದೆ. ಈ ಸೈಡ್ ಬಂದರೆ ಪುಟ್ದು ಟೋಟಲ್ ಓಪನ್ ಇಂಟ್ರೆಸ್ಟ್. ಪುಟ್ದು ಟೋಟಲ್ ಓಪನ್ ಇಂಟ್ರೆಸ್ಟ್ ಎಷ್ಟಿದೆ? 11 ಲಕ್ಷ ಸಮಥಿಂಗ್ ಇದೆ. ನಾವು ಪುಟ್ ಕಾಲ್ ರೇಷಿಯೋನ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಓಪನ್ ಇಂಟ್ರೆಸ್ಟ್ ಯೂಸ್ ಮಾಡ್ತೀವಿ. ಸೊ ನಾವೀಗ ಪುಟ್ ಕಾಲ್ ರೇಷಿಯೋನ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ ನೋಡೋಣ. ಇದು ಬಂದುಬಿಟ್ಟು ಪುಟ್ ಕಾಲ್ ರೇಷಿಯೋ ಕ್ಯಾಲ್ಕುಲೇಟ್ ಮಾಡೋ ಫಾರ್ಮುಲಾ. ಏನಿದು ಫಾರ್ಮುಲಾ? ಪುಟ್ದು ಟೋಟಲ್ ಓಪನ್ ಇಂಟ್ರೆಸ್ಟ್ ಡಿವೈಡೆಡ್ ಬೈ ಕಾಲ್ ಟೋಟಲ್ ಓಪನ್ ಇಂಟ್ರೆಸ್ಟ್ ಮಾಡಿದರೆ ನಮಗೆ PCR ಅಂದರೆ ಪುಟ್ ಕಾಲ್ ರೇಷಿಯೋ ಎಷ್ಟಿದೆ ಅಂತ ಸಿಗುತ್ತೆ. ಇಲ್ಲಿ ನೋಡ್ಬೋದು, ನಾವು ಆಪ್ಷನ್ ಚಾನಲ್ ನೋಡಿದ್ವಲ್ಲ, ಅಲ್ಲಿ ಪುಟ್ದು ಎಷ್ಟಿತ್ತು? 11 ಲಕ್ಷ ಸಮಥಿಂಗ್ ಚಿಲ್ಲರೆ ಇತ್ತು ಓಪನ್ ಇಂಟ್ರೆಸ್ಟ್. ಕಾಲ್ದು ಎಷ್ಟಿತ್ತು? 14 ಲಕ್ಷ ಸಮಥಿಂಗ್ ಇತ್ತು. ಇವೆರಡನ್ನು ಡಿವೈಡ್ ಮಾಡಿದರೆ ಬರೋದೇ ನಮಗೆ ಪುಟ್ ಕಾಲ್ ರೇಷಿಯೋ. ಪುಟ್ ಕಾಲ್ ರೇಷಿಯೋ ಇದೆ 0.74. ಇದು ಕರೆಂಟ್ಲಿ ನಡೀತಾ ಇರೋ ಪುಟ್ ಕಾಲ್ ರೇಷಿಯೋ. ನಮ್ಮ ಆಪ್ಷನ್ ಚೈನಲ್ಲಿ ನೋಡಿದ್ವಲ್ಲ ಅದರದ್ದು. ಓಕೆ, ನಾವೀಗ ಕೆಲವು ಎಕ್ಸಾಂಪಲ್ಗಳನ್ನ ನೋಡೋಣ. ಫಾರ್ ಎಕ್ಸಾಂಪಲ್ 1ಅಲ್ಲಿ ಈಗ ಪುಟ್ದು ಟೋಟಲ್ ಓಪನ್ ಇಂಟ್ರೆಸ್ಟ್ ಇದೆಯೇ 100 ಇದೆ ಅಂತ ಅಂದ್ಕೊಳ್ಳಿ. ಕಾಲ್ದು ಎಷ್ಟಿದೆ? 50 ಇದೆ. ಸೊ ಈಗ PCR ಪುಟ್ ಕಾಲ್ ರೇಷಿಯೋ ಎಷ್ಟಾಗುತ್ತೆ? 100 ಡಿವೈಡೆಡ್ ಬೈ 50 ಅಂದರೆ ಪುಟ್ದು ಟೋಟಲ್ ಓಪನ್ ಇಂಟ್ರೆಸ್ಟ್ ಡಿವೈಡೆಡ್ ಬೈ ಕಾಲ್ ಟೋಟಲ್ ಓಪನ್ ಇಂಟ್ರೆಸ್ಟ್. PCR ಏನಾಯಿತು? 2 ಆಯಿತು. ಎರಡನೇ ಎಕ್ಸಾಂಪಲಲ್ಲಿ ಪುಟ್ದು ಓಪನ್ ಇಂಟ್ರೆಸ್ಟ್ 50 ಇದೆ ಅಂದ್ಕೊಳ್ಳಿ, ಕಾಲ್ದು 100 ಇದೆ. ಆಗ PCR ಎಷ್ಟಾಗುತ್ತೆ? ಪುಟ್ ಕಾಲ್ ರೇಷಿಯೋ ಎಷ್ಟಾಗುತ್ತೆ? 0.5 ಆಗುತ್ತೆ. ಎಕ್ಸಾಂಪಲ್ ನಂಬರ್ 3, ಪುಟ್ದು ಓಪನ್ ಇಂಟ್ರೆಸ್ಟ್ 100 ಇದೆ, ಕಾಲ್ದು 100 ಇದೆ. ಆವಾಗ PCR ಎಷ್ಟಾಗುತ್ತೆ? 1 ಆಗುತ್ತೆ. ಸೊ ನಾವೀಗ ಪುಟ್ ಕಾಲ್ ರೇಷಿಯೋ ಕ್ಯಾಲ್ಕುಲೇಟ್ ಮಾಡೋದು ಹೇಗೆ ಅಂತ ಗೊತ್ತಾಯಿತು. ಈ ಪುಟ್ ಕಾಲ್ ರೇಷಿಯೋನ ಟ್ರೇಡಿಂಗಲ್ಲಿ ಹೇಗೆ ಯೂಸ್ ಮಾಡೋದು ಅಂತ ನೋಡೋಣ. ಪುಟ್ ಕಾಲ್ ರೇಷಿಯೋದಲ್ಲಿ 3 ಸಿನಾರಿಯೋ ಬರುತ್ತೆ. ಸಿನಾರಿಯೋ ನಂಬರ್ 1, ಪುಟ್ ಕಾಲ್ ರೇಷಿಯೋ ಬಂದುಬಿಟ್ಟು 1.7 ಅಥವಾ ಅದಕ್ಕಿಂತ ಜಾಸ್ತಿ ಇದ್ದರೆ ಮಾರ್ಕೆಟ್ ಓವರ್ ಬಾಟ್ ಕಂಡೀಷನಲ್ಲಿ ಇರುತ್ತೆ. ಮಾರ್ಕೆಟ್ ಓವರ್ ಬಾಟ್ ಕಂಡೀಷನಲ್ಲಿದ್ದಾಗ ಪ್ರಾಫಿಟ್ ಬುಕ್ಕಿಂಗಿಂದ ರಿವರ್ಸಲ್ ಪಾಸಿಬಲ್ ಇರುತ್ತೆ. ಸಿನಾರಿಯೋ ನಂಬರ್ 2, ಪುಟ್ ಕಾಲ್ ರೇಷಿಯೋ ಬಂದುಬಿಟ್ಟು 0.7 ಇದ್ದ ಅಥವಾ ಅದಕ್ಕಿಂತ ಕಡಿಮೆ ಇದ್ದರೆ ಮಾರ್ಕೆಟ್ ಓವರ್ ಸೋಲ್ಡ್ ಕಂಡೀಷನಲ್ಲಿ ಇರುತ್ತೆ. ಮಾರ್ಕೆಟ್ ಓವರ್ ಸೋಲ್ಡ್ ಕಂಡೀಷನಲ್ಲಿದ್ದಾಗ ಶಾರ್ಟ್ ಕವರಿಂಗಿಂದ ರಿವರ್ಸ್ ಆಗೋ ಚಾನ್ಸಸ್ ಇರುತ್ತೆ. ಸಿನಾರಿಯೋ ನಂಬರ್ 3, ಪುಟ್ ಕಾಲ್ ರೇಷಿಯೋ ಬಂದುಬಿಟ್ಟು 0.8 ಇದ್ದ 1.6 ಇದ್ದಾಗ ಇಟ್ಸ್ ನೈದರ್ ಓವರ್ ಬಾಟ್ ನಾರ್ ಓವರ್ ಸೋಲ್ಡ್. ಆಗ ಲೆಸ್ ಚಾನ್ಸ್ ಆಫ್ ಮಾರ್ಕೆಟ್ ರಿವರ್ಸಲ್. ಮಾರ್ಕೆಟ್ ರಿವರ್ಸ್ ಆಗೋ ಚಾನ್ಸಸ್ ಕಡಿಮೆ ಇರುತ್ತೆ. ನಮಗೆ ಇದರಿಂದ ಏನು ಗೊತ್ತಾಯಿತು ಅಂದರೆ, ಈ PCR ಪುಟ್ ಕಾಲ್ ರೇಷಿಯೋ ಯೂಸ್ ಮಾಡಿಕೊಂಡು ನಾವು ಯಾವಾಗ ಟ್ರೇಡ್ನ ಅವಾಯ್ಡ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಓವರ್ ಬಾಟ್ ಮತ್ತು ಓವರ್ ಸೋಲ್ಡ್ ಕಂಡೀಷನಲ್ಲಿ ಮಾರ್ಕೆಟ್ ರಿವರ್ಸ್ ಆಗೋ ಚಾನ್ಸಸ್ ಜಾಸ್ತಿ ಇರೋದ್ರಿಂದ ನಾವು ಟ್ರೇಡ್ನ ಅವಾಯ್ಡ್ ಮಾಡ್ಬೋದು. ಎರಡನೇ ಪಾಯಿಂಟ್ ಬಂದುಬಿಟ್ಟು, ಫಾರ್ ಎಕ್ಸಾಂಪಲ್ ಮಾರ್ಕೆಟ್ ಓವರ್ ಬಾಟ್ ಇದೆ ಅಥವಾ ಓವರ್ ಸೋಲ್ಡ್ ಇದೆ, ರಿವರ್ಸ್ ಆಗುತ್ತಲ್ಲ, ರಿವರ್ಸ್ ಆಗೋದನ್ನು ನಾವು ಎಕ್ಸ್ಪೆಕ್ಟ್ ಮಾಡಿಕೊಂಡು ಕಾಂಟ್ರಾ ಟ್ರೇಡು ತೊಗೋಬೋದು. ಉದಾಹರಣೆಗೆ ಈಗ PCR ಬಂದುಬಿಟ್ಟು 1.9 ಇದೆ ಅಂದ್ಕೊಳ್ಳಿ. 1.9 ಅಂದರೆ ಎಕ್ಸ್ಟ್ರೀಮ್ಲಿ ಓವರ್ ಬಾಟ್ ಕಂಡೀಷನಲ್ಲಿ ಇರುತ್ತೆ ಮಾರ್ಕೆಟ್ ಓವರ್ ಬಾಟ್ ಕಂಡೀಷನಲ್ಲಿದ್ದಾಗ ಚಾನ್ಸಸ್ ಆಫ್ ರಿವರ್ಸಲ್ ಈಸ್ ವೆರಿ ಹೈ. ಸೊ ಆಗ ನಾವು ಮಾರ್ಕೆಟ್ನ ಶಾರ್ಟ್ ಮಾಡ್ಬೋದು. ಮಾರ್ಕೆಟ್ನ ಯಾಕೆ ಶಾರ್ಟ್ ಮಾಡ್ಬೋದು ಅಂದರೆ, ಬಿಕಾಸ್ PCR ಈಸ್ 1.9, ದ ಚಾನ್ಸಸ್ ಆಫ್ ರಿವರ್ಸಲ್ ಈಸ್ ವೆರಿ ಹೈ. ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಇದೆ, ಅದು ರಿಲೇಟೆಡ್ ಟು ದ ಓಪನ್ ಇಂಟ್ರೆಸ್ಟ್. ಆ ಓಪನ್ ಇಂಟ್ರೆಸ್ಟ್ ನಾವು ಯಾವ ಓಪನ್ ಇಂಟ್ರೆಸ್ಟ್ಗಳನ್ನ ಸೆಲೆಕ್ಟ್ ಮಾಡಬೇಕು PCR ಕ್ಯಾಲ್ಕುಲೇಟ್ ಮಾಡೋಕ್ಕೆ? ಟೋಟಲ್ ಓಪನ್ ಇಂಟ್ರೆಸ್ಟ್ ತೊಗೋಬೇಕು, ಇಲ್ಲ ಪರ್ಟಿಕ್ಯುಲರ್ ಸ್ಟ್ರೈಕ್ದು ಓಪನ್ ಇಂಟ್ರೆಸ್ಟ್ ತೊಗೋಬೇಕು ಅಂತ ನೋಡೋಣ. ನಾವೀಗ ಒಂದು ತುಂಬ ಇಂಪಾರ್ಟೆಂಟ್ ಪಾಯಿಂಟ್ನ ಡಿಸ್ಕಸ್ ಮಾಡೋಣ. ಕಾಲ್ ರೇಷಿಯೋನ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಟೋಟಲ್ ಓಪನ್ ಇಂಟ್ರೆಸ್ಟ್ ಆಫ್ ಕಾಲ್ ಮತ್ತು ಟೋಟಲ್ ಓಪನ್ ಇಂಟ್ರೆಸ್ಟ್ ಆಫ್ ಪುಟ್ ತೊಗೊಂಡು ಕ್ಯಾಲ್ಕುಲೇಟ್ ಮಾಡೋದ್ರಿಂದ ಒಂದು ಪ್ರಾಬ್ಲಮ್ ಇದೆ. ಅದು ಏನಪ್ಪ ಅಂದರೆ, ಇಲ್ಲಿ ನೋಡಿ, ಒಂದು ಎಕ್ಸಾಂಪಲ್ ನೋಡಿ, ಇಲ್ಲಿ 20,400 ಓಪನ್ ಇಂಟ್ರೆಸ್ಟ್ ಇದೆ. ಎಷ್ಟಿದೆ? ಆಲ್ಮೋಸ್ಟ್ 11,000 ಓಪನ್ ಇಂಟ್ರೆಸ್ಟ್ ಇದೆ. 10,993 ಓಪನ್ ಇಂಟ್ರೆಸ್ಟ್ ಇದೆ. ಇಲ್ಲಿ 20,000 ನೋಡಿ, 22,654 ಇದೆ. ಹಾಗೆ ನಾವು ಮೇಲ್ಗಡೆ ಹೋದಾಗೆಲ್ಲ ಇಲ್ಲಿ ನೋಡಿ, ಇಲ್ಲಿ ನೋಡ್ಬೋದು 18,500 50,500 ಇದೆ.
ಹಾಗೆ 18,100 ಹೋದರೆ 68,000 ಚಿಲ್ಲರೆ ಇದೆ. ಈ ಎಲ್ಲ ಸ್ಟ್ರೈಕ್ ಪ್ರೈಸಲ್ಲಿರೋ ಓಪನ್ ಇಂಟ್ರೆಸ್ಟ್ ಇದೆಯಲ್ಲ, ಇಟ್ ಡಸನ್ ಇವನ್ ಮ್ಯಾಟ್ರ್. ಏನಕ್ಕೆ ಅಂದರೆ 4-5 ದಿನದಲ್ಲಿ 20,000ಕ್ಕೂ ಹೋಗಲ್ಲ, 19,000ಕ್ಕೂ ಹೋಗಲ್ಲ. ಈ ಸ್ಟ್ರೈಕ್ ಪ್ರೈಸ್ಗಳಲ್ಲಿ ಓಪನ್ ಇಂಟ್ರೆಸ್ಟ್ ಏನಕ್ಕೆ ಬಿಲ್ಡಪ್ ಆಗಿರುತ್ತೆ ಅಂದರೆ, ಫಾರ್ ಎಕ್ಸಾಂಪಲ್ 18,000 ಕಾಲ್ದು ಇದೆಯಲ್ಲ, 1.5 ಲಕ್ಷ ಓಪನ್ ಇಂಟ್ರೆಸ್ಟ್ ಇದೆ. ಓಪನ್ ಇಂಟ್ರೆಸ್ಟ್ ಏನಕ್ಕೆ ಬಿಲ್ಡಪ್ ಆಗಿರುತ್ತೆ ಅಂದರೆ, ಈಗ ಆಪ್ಷನ್ಸ್ ಎಲ್ಲರೂ ಒಂದು ಕಾಲ್ನ ಸೆಲ್ ಮಾಡಬೇಕು ಅಥವಾ ಒಂದು ಪುಟ್ನ ಸೆಲ್ ಮಾಡಬೇಕು ಅಂದರೆ ದೇ ಹ್ಯಾವ್ ಟು ಪೇ ಅರೌಂಡ್ 1.2 ಲ್ಯಾಕ್ಸ್ 1.2 ಲ್ಯಾಕ್ಸ್ ಪೇ ಮಾಡಬೇಕಾಗತ್ತೆ. ಆ ಮಾರ್ಜಿನ್ನ ಕಡಿಮೆ ಮಾಡೋದಕ್ಕೆ ಏನು ಮಾಡ್ತಾರೆ ಅಂದರೆ, ಔಟ್ ಆಫ್ ದ ಮನಿ ತುಂಬ ದೂರ ಇರೋ ಈ ಥರ 18,000 19,000 2 ರೂಪಾಯಿ 3 ರೂಪಾಯಿ ಕೊಟ್ಟು ಕೊಂಡ್ಕೊತಾರೆ. ಅದರಿಂದ ಏನಾಗುತ್ತೆ ಅಂದರೆ 1,20,000 ಪೇ ಮಾಡಬೇಕಲ್ಲ ಸೆಲ್ ಮಾಡೋದಕ್ಕೆ, ಅದು ಕಮ್ಮಿ ಆಗುತ್ತೆ. ಕಮ್ಮಿ ಆಲ್ಮೋಸ್ಟ್ 50-60 ಸಾವಿರ ರೂಪಾಯಿಗೆ ಒಂದು ಲಾಟ್ನ ಸೆಲ್ ಮಾಡ್ಬೋದಾಗುತ್ತೆ. ಆ ಮಾರ್ಜಿನ್ ಬೆನಿಫಿಟ್ಗೋಸ್ಕರ ಈ ಕಾಲ್ಸ್ಗಳನ್ನ, ಈ OTM ಕಾಲ್ಸ್ ಅಥವಾ OTM ಪುಟ್ಸ್ ಇದಾವಲ್ಲ 2 ರೂಪಾಯಿ 3 ರೂಪಾಯಿ ಅವು ಕೊಂಡ್ಕೊಂಡು ಹೈಯರ್ ಸ್ಟ್ರೈಕಿಂದು ಕಾಲ್ಗಳನ್ನ ಅಥವಾ ಪುಟ್ಗಳನ್ನ ಸೆಲ್ ಮಾಡ್ತಾರೆ. ಸೊ ಹಾಗಾಗಿ ಈ ಓಪನ್ ಇಂಟ್ರೆಸ್ಟ್ ಬಿಲ್ಡಪ್ ಆಗಿರುತ್ತೆ. ಸೊ ನಾವು PCR ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಈ ಓಪನ್ ಇಂಟ್ರೆಸ್ಟ್ಗಳನ್ನ ಕನ್ಸಿಡರ್ ಮಾಡಬಾರ್ದು. ಈಗ ಇಲ್ಲೂ ನೋಡೋಣ, ನೋಡಿ ಬೇಕಾದ್ರೆ ಪುಟ್ ಸೈಡಲ್ಲೂ ಹೋಗಿ ನೋಡೋಣ. ಇಲ್ಲಿ ನೋಡಿ 16,000 ಸ್ಟ್ರೈಕಲ್ಲಿ 59,000 ಚಿಲ್ಲರೆ ಓಪನ್ ಇಂಟ್ರೆಸ್ಟ್ ಇದೆ. ಇನ್ನು 4 ದಿನದಲ್ಲಿ ಮಾರ್ಕೆಟ್ 17,300 ಹತ್ತಿರ ಇದೆ. 16,000ಕ್ಕಂತೂ ಬರಲ್ಲ ಮಾರ್ಕೆಟ್. ಸೊ ಲೈಕ್ ಐ ಸೆಡ್, ನಾನು ಆವಾಗಲೇ ಹೇಳಿದ್ನಲ್ಲ ನಿಮಗೆ, ಈ ಆಪ್ಷನ್ಸ್ಗಳನ್ನ ಮಾರ್ಜಿನ್ ಬೆನಿಫಿಟ್ಸ್ಗೆ ಯೂಸ್ ಮಾಡ್ತಾರೆ. ಹಾಗಾಗಿ ನಾವು ಇದನ್ನು ಕನ್ಸಿಡರ್ ಮಾಡ್ಬೋದು. ಹಾಗಾದರೆ ನಾವು ಯಾವ ಸ್ಟ್ರೈಕ್ಗಳನ್ನ ಕನ್ಸಿಡರ್ ಮಾಡಬೇಕು? ಫಾರ್ ಎಕ್ಸಾಂಪಲ್, ಈಗ ಮಾರ್ಕೆಟ್ 17,200 ನಡೀತಾ ಇದೆ ಅಂದ್ಕೊಳ್ಳಿ. 17,200 ಇಂದ 500 ಪಾಯಿಂಟ್ಸ್ ಕೆಳಗಡೆ ಅಂದರೆ 16,700. ಹಾಗೆ 500 ಪಾಯಿಂಟ್ಸ್ ಮೇಲ್ಗಡೆ ಅಂದರೆ 17,700. 1,000 ಪಾಯಿಂಟ್ ರೇಂಜ್ ಬರುತ್ತಲ್ಲ, ಈ 1,000 ಪಾಯಿಂಟಿಂದು ಓಪನ್ ಇಂಟ್ರೆಸ್ಟ್ ತೊಗೊಂಡು ನಾವು PCR ಕ್ಯಾಲ್ಕುಲೇಟ್ ಮಾಡಿದರೆ ನಮಗೆ ಅಕ್ಯುರೇಟ್ PCR ಸಿಗುತ್ತೆ. ಇದು ವೀಕ್ಲಿ ಆಪ್ಷನ್ಗೆ ಆಯಿತು. ನೀವೇನಾದ್ರು ಮಂತ್ಲಿ ಆಪ್ಷನ್ ಟ್ರೇಡ್ ಮಾಡ್ತಾ ಇದ್ದರೆ 500 ಪಾಯಿಂಟ್ಸ್ ಬದಲು 1000 ಪಾಯಿಂಟ್ಸ್, 17,200 ಇಂದ 1000 ಪಾಯಿಂಟ್ ಕೆಳಗಡೆ ಹೋಗಿ, ಹಾಗೆ 17,200 ಇಂದ ಮೇಲ್ಗಡೆ ಹೋಗಿ. ಈ 2,000 ಪಾಯಿಂಟಿಂದು ರೇಂಜ್ ಬರುತ್ತಲ್ಲ ಮಂತ್ಲಿ ಆಪ್ಷನಲ್ಲಿ, ಅದರದ್ದು ನೀವು ಓಪನ್ ಇಂಟ್ರೆಸ್ಟ್ ತೊಗೊಂಡು PCR ಕ್ಯಾಲ್ಕುಲೇಟ್ ಮಾಡಿದರೆ ನಿಮಗೆ ಅಕ್ಯುರೇಟ್ PCR ಸಿಗುತ್ತೆ. ಈ ವಿಡಿಯೋದಲ್ಲಿ ನಾವು PCR ಅಂದ್ರೇನು, PCRನ ಯೂಸ್ ಮಾಡ್ಕೊಂಡು ಹೇಗೆ ಟ್ರೇಡ್ ಮಾಡ್ಬೋದು ಅಂತ ನೋಡಿದ್ದೀವಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.